ರಿಪ್ಪನ್ಪೇಟೆಯ ಶಿವಮೊಗ್ಗ ರಸ್ತೆಯಲ್ಲಿರೋ ಟ್ರಾಕ್ಟರ್ ಶೋರೂಮ್ನಲ್ಲಿ ಸರ್ವಿಸ್ನಲ್ಲಿ ಲೋಪ ಆಗಿದ್ದು, ಈ ಬಗ್ಗೆ ವಿಚಾರಿಸಿದರೆ ಶೋರೂಮ್ ಮಾಲೀಕ ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಆರೋಪಿಸಿ ರೈತರು ಮತ್ತು ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿ ಟ್ರ್ಯಾಕ್ಟರ್ ಚಾಲಕ ವಾಹನಕ್ಕೆ ಹಾಗೂ ತನ್ನ ಮೈಮೇಲೆ ಡೀಸೆಲ್ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಕಾರಗಡಿ ಸಮೀಪದ ಮಂಡ್ರಳ್ಳಿಯ ಲಕ್ಷ್ಮೀನಾರಾಯಣ ಎಂಬ ರೈತರ ಬಗ್ಗೆ ಸೇರಿದ ಟ್ರ್ಯಾಕ್ಟರ್ಗೆ 5 ವರ್ಷ ಗ್ಯಾರಂಟಿ ಇದೆ ಅಂತ ಹೇಳಲಾಗಿತ್ತು. ಈಗ ಗ್ಯಾರಂಟಿ ಇರುವ ಬಿಡುವಕ್ಕೆ 40,000 ರೂಪಾಯಿ ಹಣ ಕೇಳ್ತಿದ್ದಾರೆ ಅಂತ ಆರೋಪಿಸಿ ಹಲವಾರು ರೈತರು ಮತ್ತು ಕರ್ನಾಟಕ ಕಾರ್ಮಿಕ ಪರಿಷತ್ ವತಿಯಿಂದ ಶೋರೂಮ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಲಾಯಿತು. ಈ ಕುರಿತು ಠಾಣೆಗೂ ಸಹ ದೂರು ಕೊಡಲಾಗಿದೆ. ಹತ್ತೇ ನಿಮಿಷ ಟೈಮ್ ನಿಮಗೆ ಅವನಿಗೆ ಹತ್ತರಿಂದ ಬರ್ಕೊಂಡು ಜಾಸ್ತಿ ಟೈಮ್ ಎಷ್ಟು ಜನ ರೈತರು ಇದು ವಾರಂಟಿ ಬರಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅದಕ್ಕೆ ಏನಾಯ್ತು, ಅವರು ಫೋನ್ ಎತ್ತಿಲ್ಲ. ಸೊ ಈಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಬರ್ರಿ ಅವ್ರ ಮುಂದೆ ಬರ್ರಿ, ನಾನು ಹೌದು ವಾರಂಟಿ ಹೌದಾ? ಗಾಡಿ ತಗೊಂಡು ಇವರು ನಿನ್ನೆ ಮಾತಾಡಿದ್ದಾರೆ, ಸೌಕರ್ಯ ಮಾತಾಡಿದ್ದಾರೆ, ಸರ್ವಿಸ್ ಮ್ಯಾನ್ ಅಂತ ಮಾತಾಡಿದ್ದಾರೆ. ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು, ನಾವು ಕೂಡ ಮಾತಾಡಿದ್ದೆ. ನೀವೇನೋ ಮಾತಾಡಿದ್ದೆ ಅಂತ ಗೊತ್ತಾಯ್ತು. ನನ್ನ ಕೊಲ್ಲಿಗೆ ಹೇಳಿದ್ರು ಈ ತರ ಮಾತಾಡಿದ್ದಾರೆ ಅಂತ. ಅದಕ್ಕೆ ನಾನು ಕಂಪ್ನಿ ಓನರಿಗೆ ಕೂಡ, ನಿಮ್ಮ ಓನರ್ ಆಗಿದ್ದಾರೆ, ಅವ್ರಿಗೆ ಕೂಡ ಮಾತಾಡಿದೆ. ಅವರು ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ. ಹೇಳ್ಬಿಡ್ತೀನಿ, ವಾರಂಟಿದು ಬರಲ್ಲ ಅಂತ ಬಂದಿಲ್ಲ. ನನಗೆ ಫೋನ್ ಮಾಡಿದ್ರು, ನಾವು ಹೊಸದಾಗ್ರೆ ಇದ್ವಿ, ನಾವಲ್ಲಿ ಒಂದು ಕೇಸಲ್ಲಿ ಸೂಪರ್ ಸೀಟ್ ಆಗಿಲ್ಲ ಬಂದಿದ್ವಿ. ಯಾಕಂದ್ರೆ ಇಲ್ಲಿ ತೀರಾ ಗಲಾಟೆ ಆಗ್ತಾ ಇದೆ. ವಾರಂಟಿ ಏನು ಕೊಡಲ್ಲ, ಇಷ್ಟ ನಾವು ವಾರಂಟಿ ಏನು ಕೊಡಲ್ಲ ಅಂತ ಸರ್. ಏನು ವಾರಂಟಿ ಈ ತರ ಇರುತ್ತೆ, ಅದಕ್ಕೆ ಅವ್ರ ಸಿಗ್ನೇಚರ್ ತಗೊಂಡಿರ್ತೀವಿ. ಆಮೇಲೆ ಇಷ್ಟು ಕೊಡ್ತೀವಿ, ಕೊಡಲ್ಲ ಅಂತ ಇದು ಬಿಟ್ಟು ಬಾಕಿ ಕೊಡಬೇಕು. ಬಾಕಿ ಅಂತ ಹೇಳ್ಬಿಡ್ತೀವಿ ಸರ್. ಇಂಜಿನ್ ಹೈಡ್ರಾಲಿಕ್ ಮತ್ತೆ ಗೇರ್ ಬಾಕ್ಸಿಗೆ ಇದೆ 5 years ವಾರಂಟಿ ಅಥವಾ 5,000 ಗಂಟೆ ಯಾವ್ದು ಮುಂಚೆ ಆಗುತ್ತೆ ಅದು ಅಂತ ಇರುತ್ತೆ. ಆಯ್ತಾ, ಅದು ನಾವು ಕೊಡ್ತೇವೆ. ಈಗ ಹೋಗಿದೆ ಸರ್, ಪ್ರಾಬ್ಲಮ್ ಇರೋದು ಟೈರಾಯ್ಡ್ ಏನಿದೆ. ಓಕೆ, ಒಂದು ಸೆಕೆಂಡ್ ಏನು ಗೊತ್ತಾ ಸರ್, ಇವರು ಸಾಹೇಬ್ರು ಏನು ಇವತ್ತು ಹೇಳ್ತೀಯಲ್ಲ, ಇವ್ರಿಗೆ ನನ್ನ ಸೌಕರ್ಯ ಮಕ್ಕ ಪರಿಚಯ ಚೆನ್ನಾಗಿದೆ. ನಾವೇನು ಹೇಳಿ, ನಾನು ಹೊಸದಾಗಿದ್ದಾಗ ವೀರೇಶ್ವರ್ ಹೇಳಿದ್ರು ನನ್ನ ಕೊಲ್ಲಿ, ಅಣ್ಣ ನೀನು ಹೋಗು ಸೌಕರ್ಯ ಮುಂದೆ ಕೂತು ಹೇಳಿ. ಫಸ್ಟ್ ಇಷ್ಟೆಲ್ಲ ಹಂಗಮ್ಮ ಅಲ್ಲ. ಫಸ್ಟ್ ಸರ್ ಹೆಂಗೆ ಗೊತ್ತಾ, ಇಲ್ಲಿ ನಾನೊಬ್ಬ ಎಂಪ್ಲಾಯಿಗೆ ಮಾತಾಡ್ಬೋದು, ಅವ್ರು ಓನರ್, ಅವ್ರು ಮನ್ಸು ಮಾಡಿದ್ರೆ ಆಯ್ತಪ್ಪ ಅದೇನೋ ಒಂದು ಮಾಡೋಣ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ದಿನಕ್ಕೊಂದು 50 ಕಾಲ್ ಬರುತ್ತೆ. ಇವರೇ ಅವರು ಅಂತ ಅವ್ರಿಗೆ ಗೊತ್ತಾಗಲ್ಲ. ನಿಮ್ಗೆ ಹೇಳಿದ್ರೆ ನೀವು ಈಗ ಇಲ್ಲಿ ವ್ಯವಸ್ಥಾಪಕ ಇದ್ದೀರಾ? ಇಲ್ಲ. ಮತ್ತೆ ಇಲ್ಲೇ ನೀವು ಇಲ್ಲಿ ಇವರು ನಿಮ್ಮ ಹೆಸರು ವೀರೇಶ್ ಅಂತ. ನೀವು ಎಲ್ಲಿರೋದು? ನಾನು ಸೇಲ್ಸ್ಮನ್. ಯಾಕಂದ್ರೆ ನೀವು ಗಾಡಿ ಬೇಡ ಅಂತ ಗಾಡಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ 5 ವರ್ಷ ಅಂತ ಹೇಳಿ ಇನ್ನು ನಾಳೆ ಮತ್ತೊಂಥರ ಅವಶ್ಯಕತೆ ಇಲ್ಲ. ಈಗ ಕೇಳಿ, ಒಂದೇ ಕೇಳಿ, ಒಂದು ನಿಮಿಷ. ಇದೆಲ್ಲ ಪ್ರಾಬ್ಲಮ್ಗಳು ಸಹಜ. ಮೆಕ್ಯಾನಿಕಲ್ ಐಟಮ್ಗಳು, ಟ್ರ್ಯಾಕ್ಟರ್ ಅಂದರೆ ಏನು ಮನುಷ್ಯನೇ ರೆಡಿ ಮಾಡಿರೋದು. ಪ್ರಾಬ್ಲಮ್ ಬರೋದು ಸಹಜ. ಅದಕ್ಕೆ ಏನು ಸೊಲ್ಯೂಷನ್ ಇದೆ ಕಂಪ್ನಿಯವ್ರು ಕೊಡಬೇಕು. ಕೊಡ್ತಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ, ಅದು ಕೂಡ ಸತ್ಯ ಇದೆ, ನಿಜ ಇದೆ, ಅದ್ರಲ್ಲಿ ನ್ಯಾಯ ಇದೆ. ರೈತನಿಗೆ ಆತ ಪೇ ಮಾಡಿದ ಅಮೌಂಟಿಂದು ಐಟಮ್ ಸಿಗಲೇಬೇಕು. ಸಿಗಲಿಲ್ಲ ಅಂದರೆ ಅದು ಖಂಡಿತ ಆತ ಮತ್ತು ಹೋರಾಟ ಕೇಳಿತಾನೆ, ಅದು ನನಗೂ ಗೊತ್ತಿದೆ. ಅದಕ್ಕೆ ಈಗ ನಿಮ್ಮದು ಇಕ್ವಿಪ್ಮೆಂಟ್ ಸರಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಅವ್ರಿಗೆ ಕೇಳ್ಕೊಂಡಿದ್ದೀರಿ, ನಮಗೆ ಪಿಟಿಷನ್ ಕೊಟ್ಟಿದ್ದೀರಿ, ನಮಗೆ ಟೈಮ್ ಕೊಡಿ, ನಾವು ಕರೆಸ್ತೀವಿ. ಅವ್ರಿಗೆ ಇವರು ಏನು ಓನರ್ ಇದ್ದಾರೆ ಅವ್ರಿಗೆ ಕರೆಸ್ತೀವಿ, ಮಾತಾಡ್ತೀವಿ, ನಿಮ್ದೇನು ಪ್ರಾಬ್ಲಮ್ ಇದೆ ಅದು ಸೊಲ್ಯೂಷನ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಆಯ್ತಾ? ಅಲ್ಲಿವರೆಗೆ ಯಾವುದೇ ಸ್ಟೆಪ್ ತೊಗೊಳ್ಳೋದು ಅಥವಾ ಈ ಥರ ಎಲ್ಲ ತಪ್ಪಾಗುತ್ತೆ. ಆಯ್ತಾ? ನೀವು ರೈತ ಇದ್ದೀರಿ, ಇಲ್ಲ ಈ ಥರದ್ದೆಲ್ಲ ಇದು ಮಾಡಬೇಡಿ. ಆಯ್ತಾ? ಗೊತ್ತಾಯ್ತಾ? ಇದು ತಪ್ಪಾಗುತ್ತೆ. ನಾನು ಕೊಡ್ತಾ ಇದ್ದೀನಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಸ್ಟೇಷನ್ಗೆ ಕರೆಸಿ ಅದೇನಿದೆ ಅವ್ರದ್ದು ಬಗೆಹರಿಸಿ ಕೊಡ್ತೀವಿ ಅಂತ ನೋಡಿ. ನಿಮ್ಮ ಓನರಿಗೆ ಮಾತಾಡಿ, ಆಯ್ತಾ? ಇವತ್ತು ಬರೋಕ್ಕಾದ್ರೆ ಇವತ್ತು, ಇಲ್ಲ ಬೆಳಗ್ಗೆ ಬರೋಕ್ಕಾದ್ರೆ ಬೆಳಗ್ಗೆ ಬರಬೇಕು. ಸ್ಟೇಷನ್ಗೆ ಅವ್ರು ಸ್ಟೇಟ್ಮೆಂಟ್ ಕೊಡಬೇಕು ಏನಿದೆ ಅಂತ. ಆತ ಏನು ಹೇಳ್ತಾರೆ ಅವ್ರ ಸಮ್ಮುಖನೇ ಮಾತಾಡ್ತೀವಿ. ಬಟ್ ಈ ಥರ ಎಲ್ಲ ಪ್ರತಿಭಟನೆ
ಗಾಡಿನೇ ಬೇಡ ಸರ್. ಸರಿ, ಅವ್ರ ಹತ್ರ ಆಯ್ತು. ಮಾತಾಡಿ. ಇವತ್ತೇನು ಸರಿ, ಈಗ ಓನರ್ ಹತ್ರ ಮಾತಾಡ್ತೀನಿ. ಓನರ್ ಅವ್ರ ಹತ್ರ ಮಾತಾಡೋಣ. ಎಮ್ಮ ಅಳುತ್ತಾ ಇದೆ ಫೋನ್ ಮಾಡಿ ಹೇಳ್ತೀವಿ, ನೋಡ್ಬರ್ರಿ ಅಂತಾರೆ. ನೀವು ಸ್ವಲ್ಪ ಕೇಳಿ, ಈಗ ಒಬ್ರು ಅವ್ರಿದ್ದಾಗ ಅವ್ರ ಜೊತೆಲಿ ಯಾರಿದ್ದಾರೆ? ನೀವು ಇಷ್ಟೆಲ್ಲ ಇದ್ದ ಆ ಎಮ್ಮ ಏನ್ ಮಾಡ್ತೀವಿ? ಹಂಗೆಲ್ಲ ಸರ್, ಆ ಎಮ್ಮ ನಾವು ಹೊಸನಿಂದ ಹಾಕೊಂಡು ಬರಕ್ಕಾಗಲ್ವೇ? ಹೇಳಿ ಅವ್ರಿಗೆ, ಅವ್ರು ನನ್ನ ಅವರು ಸಬ್ಸಿಡಿ ದುಡ್ಡು ಜೀವನ ಮಾಡ್ಬಿಟ್ಟು ನಿಮ್ಮ ಎಂಪ್ಲಾಯ್ ಯಾರೋ ಒಂದು ಸಬ್ಸಿಡಿ ದುಡ್ಡಲ್ಲಿ ಜೀವನ ಮಾಡ್ತಾರೆ. ನೀವು ಅದನ್ನು ಕಟ್ಕೊಂಡು ಸರಿ ಮಾಡ್ಸ್ಕೊಳಕ್ಕೆ ಏನು ಅಂತ ಹೇಳ್ತಾರೆ ಶೋರೂಮ್ನವರು. ನಿಮ್ಮ ಕಂಪನಿ ಕೂಡ ಹೆಸರು ಉಳಿಬೇಕು ಅಂತಂದ್ರೆ ರೈತರಿಂದ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬೇಕು. ನೆಗೆಟಿವ್ ರೆಸ್ಪಾನ್ಸ್ ಇರಲಿಲ್ಲ ನೋಡ್ಕೊಳ್ಳೋದು. ಒಂದು ದಿವಸದಲ್ಲೇ ಕಂಪ್ಲೇಂಟ್ ಇತ್ತು ಗಾಡಿಗೆ. ಇವನು ಶೋರೂಮ್ಗೆ ಹೋಗಿ ಕೇಳಿದಾಗ ಆವಾಗ ಶೋರೂಮ್ ಸಿಬ್ಬಂದಿ ಏನಿದ್ದಾರೆ, ಇದನ್ನ 5 ವರ್ಷ ವಾರಂಟಿ ಇದೆ, ನಾವು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆವಾಗ ಇವರು ವಾಪಸ್ ತಂದಾಗ ಮತ್ತೆ ವಾಪಸ್ ಹೋಗಿಬಿಟ್ಟಿದ್ದಾರೆ ಗಾಡಿನ. ಆ ಡೆಗ್ಗಿದೆ ವೀಲು ಅಂತ ಹೇಳಿ ಎಲ್ಲ ಸರಿ ಮಾಡಿಕೊಡ್ತೀವಿ ಅಂತ ಮತ್ತೆ ವೀಲ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಬರುವಾಗ ಅದೇ ಥರ ಪ್ರಾಬ್ಲಮ್ ಆಗಿದೆ. ಮತ್ತೆ ನೆಕ್ಸ್ಟ್ ಶೋರೂಮಿಗೆ ಬನ್ನಿ ಅದನ್ನ ಗ್ಯಾರಂಟಿ ಇದೆ, ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ, ಗ್ಯಾರಂಟಿ ಇದೆ ನಿಮಗೆ ಅಂತ ಹೇಳಿದಾಗ ಇವರು ವಾಪಸ್ ಹೋದಾಗ ಸುಮ್ಮನೆ ಮುಟ್ಟಿ ನೋಡ್ತಾರೆ ಬಿಟ್ರೆ 3-4 ಸರ್ವಿಸ್ಗೂ ಅದೇ ಥರ ಮಾಡಿದ್ದಾರೆ. ಈಗ ಮತ್ತೆ ಮೊನ್ನೆ ಒಂದು 4 ಸರ್ವಿಸ್ 5ನೇ ಸರ್ವಿಸ್ಗೆ ಹೋದಾಗ ಅಷ್ಟು ಹಾಳಾಗಿತ್ತು, ಪೂರಾ ಪಿನಿಯನ್ ಅಷ್ಟು ಸತ್ತು ಹೋಗಿತ್ತು ಅದರದ್ದು. ಆವಾಗ ಅದು ರೆಡಿ ಮಾಡೋಕ್ಕೆ ಒಂದು 50,000 to 60,000 ರೂಪಾಯಿ ರೆಡಿ ಆಗುತ್ತೆ. ನಮ್ಮಲ್ಲಿ ಗ್ಯಾರಂಟಿ ಯಾವುದೂ ಇಲ್ಲ, ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ನೀವು ಅಮೌಂಟ್ ಪೇ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡಿಬಿಟ್ಟು ಗಾಡಿ ತೊಗೊಂಡೋಗಿ ಈ ಥರ ಹೇಳ್ತಾ ಇದ್ದಾರೆ. ರೈತನಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವರಿಂದ ನಾವು ಒಂದು ಅವರ ಇದ್ರ ಮೇಲೆ ನಮ್ಮ ಸಂಘಟನೆಯಿಂದ ಅವ್ರು ಉಗ್ರವಾದ ಹೋರಾಟ ಮಾಡಿ ಅವರು ರೈತನಿಗೆ ನ್ಯಾಯ ಒದಗಿಸಿ ಆಮೇಲೆ ಅವನಿಗೆ ರೈತನಿಗೆ 5 ಲಕ್ಷ ಇಲ್ಲ ಗಾಡಿ ಅವನು ಕೊಡ್ಲೇಬೇಕು, ಹೊಸ ಗಾಡಿ ಕೊಡಬೇಕು ರೈತನಿಗೆ, ಇಲ್ಲ 5 ಲಕ್ಷ ಪರಿಹಾರ ಕೊಡಬೇಕು. ಆ ಶೋರೂಮ್ ಇಲ್ಲ ಅಂದ್ರೆ ಅವನು ಸ್ಟಾರ್ ರೇಟಿಂಗ್ ನಾವು ಕಮ್ಮಿ ಮಾಡ್ತೀವಿ. ಯಾವತ್ತಿಗೂ ಸ್ಟಾರ್ ರೇಟಿಂಗ್ ಕಮ್ಮಿ ಮಾಡಿ ಜಾಂಡೀರ್ ಅನ್ನೋ ಕಂಪ್ನಿನ ಇಳಿಸೇ ಇಳಿಸ್ತೀವಿ. ನಾವು ನಮ್ಮ ಸಂಘಟನೆಯಿಂದ ಇಳಿಸೇ ಇಳಿಸ್ತೀವಿ. ಜಾಂಡೀರ್ ಅನ್ನೋ ಕಂಪ್ನಿನ ಇಳಿಸೇ ಇಳಿಸ್ತೀವಿ. ರಾಜ್ಯಾಧ್ಯಕ್ಷರು ನಾಳೆ ಬರ್ತಾ ಇದ್ದಾರೆ, ನಾಳೆ ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು. ನಾವು ಏನಿದೆ ಅದನ್ನ ಮಾಡಿ ಅವ್ರ ರೈತನಿಗೆ ನ್ಯಾಯ ಒದಗಿಸ್ತೀವಿ. ಹೋರಾಟ ಮಾಡೇ ಮಾಡ್ತೀವಿ. ನ್ಯಾಯ ಸಿಗೋವರೆಗೂ. ನಾಳೆ ಅವರು ಕೊಟ್ಟಿಲ್ಲ, ಅವ್ನು ಬಂದಿಲ್ಲ, ಓನರ್ ಬಂದಿಲ್ಲ, ಅದೆಲ್ಲ ಇಲ್ಲ. ನ್ಯಾಯ ಸಿಗೋ ತನಕ ಹೋರಾಟ ನಮ್ದು. ನ್ಯಾಯ ಸಿಗೋ ತನಕ ಹೋರಾಟ ಇದೆ. ನಾಳೆ ಯಾವುದೇ ಕಾರಣಕ್ಕೂ ನ್ಯಾಯ ಅವನಿಗೆ ಗಾಡಿ ಕೊಡಬೇಕು, ಇಲ್ಲ 5 ಲಕ್ಷ ಅಮೌಂಟ್ ಅವನಿಗೆ ಕೊಡ್ಬೇಕು ರೈತನಿಗೆ. ರೈತ ಯಾರು ಬಿಟ್ಟಿ ಅಲ್ಲ, ಅವರು ನಮ್ಮ ಬೆನ್ನೆಲ್ಬೋ. ಅವ್ರು ದುಡಿದ್ರೆ ನಮಗೆ ಅನ್ನ. 4-5 ದಿವಸ ಗಾಡಿ ನಿಲ್ಸ್ಬಿಟ್ಟು ಅವನು ಪಾಪ ಅವನು ಅಳ್ತಾ ಇದ್ದಾನೆ. ಗಾಡಿ ಸೂಸೈಡ್ ಮಾಡ್ಕೊಳ್ಳಿಕ್ ಹೋಗಿದ್ದಾನೆ, ಇವತ್ತು ಸೂಸೈಡ್ ಮಾಡ್ಕೊಳ್ಳಿಕ್ ಹೋಗಿದ್ದಾನೆ. ಸೂಸೈಡ್ ನಾವೆಲ್ಲ ಇದ್ದಿದ್ದಕ್ಕಾಗಿ ಅವನು ಬಚಾವ್ ಮಾಡಿದ್ದೀವಿ ಇವತ್ತು. ನಮಸ್ತೆ. ವಾಸ ಸತೀಶ್ ಅಂತ ನಾನು ಜಾಮಿಟೆಡ್ ಆಕ್ಟಿವನ್ನು ಖರೀದಿ ಮಾಡಿದ್ದೆ 2021ರಲ್ಲಿ. ಅದಕ್ಕೆ 5 ವರ್ಷ ವ್ಯಾರಂಟಿ ಅಂತ ಕೊಟ್ಟಿದ್ರು. ಅದು ಹಬ್ಬ ಪ್ರಾಬ್ಲಮ್ ಇತ್ತು. ಸ್ಟಾರ್ಟಿಂಗ್ ದಿನನೇ ಕಂಪ್ಲೇಂಟ್ ಮಾಡಿದ್ದೆ. ಗಾಡಿ ತಗೊಂಡು ರಸ್ತೆಯಲ್ಲಿ ಬರುವಾಗಲೇ ಹೇಳಿದ್ದೆ ಅವ್ರ ವಿಚಾರ. ಅದು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಹೇಳಿದ ನಂತರ ಗಾಡಿ ತರಲಿಕ್ಕೆ ಒಂದು 4-5 ದಿವಸ ಆಯಿತು. ತಗೊಂಡೋದ ನಂತರ ಅವ್ರ ಹಬ್ಬು ಬೆಂಡಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಕಡೆಯಿಂದ ಹಬ್ಬು ಬೆಂಡೆ ಬರಲ್ಲ, ವೀಲ್ ಬೆಂಡಿದೆ, ಹಾಗಾಗಿ ವೀಲ್ ಚೇಂಜ್ ಮಾಡಿಕೊಡ್ತೀವಿ ಅಂತ ಚೇಂಜ್ ಮಾಡಿಕೊಟ್ರು. ಆದರೆ ಮತ್ತೆ ನಾನು ದಾರಿಯಲ್ಲಿ ಬರುವಾಗ ಮತ್ತೆ ಪ್ರಾಬ್ಲಮ್ ಕಾಣಿಸ್ಕೊಳ್ತು. ಅವಾಗ ಅವ್ರಿಗೆ ಹೇಳಿದಾಗ, ಇಲ್ಲ ನಾನು ಗಾಡಿ ಬೇಡ, ನನಗಿದು ನಿಮ್ಮದು ಫುಲ್ಲು ಪ್ರಾಬ್ಲಮ್ ಇದೆ, ನೀವು ಬೇರೆ ಗಾಡಿ ಕೊಡಿ, ಈಗ ಇದನ್ನೇ ಇಟ್ಕೊಳ್ಳಿ ನೀವೇ ಅಂತೇಳಿ ಹೇಳಿದೆ. ಅದಕ್ಕೆ ಅವ್ರು ಒಪ್ಪಲೇ ಇಲ್ಲ, ನಾವು ಅದಕ್ಕೆ 5 ವರ್ಷ ವ್ಯಾರಂಟಿ ಕೊಟ್ಟಿದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ, ತಗೊಂಡಾಗ ಅದ್ರ ಕೆಲಸ ಮಾಡೋದು ಮಾಡಿ, ಏನೇ ಕಂಪ್ಲೇಂಟ್ ಬಂದರು ನಾವು ಈಗ ಓನರ್ ಆಗಿ ನಾನೇ ಹೇಳ್ತಾ ಇದ್ದೀನಿ, ನಾನು ರೆಡಿ ಮಾಡಿಸ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ತಗೊಂಡಾಗ ಯೂಸ್ ಮಾಡ್ಕೊಳ್ಳಿ, ಹೊಡೀರಿ, ನಾವು ಇರೋವರೆಗೂ ನೀವು ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಹೇಳಿದರು. ಮೊನ್ನೆ ಈಗ 2.5-3 ವರ್ಷ ಆಗ್ತಾ ಬಂತು. ಈಗ ಕೇಳಿದ್ರೆ ಇಲ್ಲ, ಅದಕ್ಕೆ 2 ವರ್ಷವರೆಗೆ ಅದು ನೀವು ವರ್ಷದೊಳಗೆ ಮಾಡಿಸ್ಕೋಬೇಕಿತ್ತು, ಈಗ ಹಾಗಾಗಿ ವ್ಯಾರಂಟಿ ಇಲ್ಲ, ಅದು ಬರಲ್ಲ, ನಾವು ಮಾಡಿಕೊಡಲ್ಲ, ನೀವು ಅದೇನು ಮಾಡ್ಕೊಡ್ತೀರಿ ಮಾಡ್ಕೊಳ್ಳಿ ಅಂದರು. ನನಗೆ ಅದೇ ಸಿಟ್ಟಿಗೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದೆ, ಓನರ್ ಬರಲೇಬೇಕು ಇಲ್ಲಿಗೆ ಅಂತೇಳಿ. ಅವ್ರು ಬರ್ಲಿಕ್ಕೆ ಒಪ್ಪಲೇ ಇಲ್ಲ. ಆಮೇಲೆ ಫೀಲ್ಡ್ ಮ್ಯಾನೇಜರು ಬಂದುಬಿಟ್ಟು, ಇಲ್ಲ ನಾವು ನಾಳೆ ಓನರು ನಾವು ಒಟ್ಟಾಗಿ ಬರ್ತೀವಿ ಅಂತೇಳಿ ಹೇಳಿದ್ರು. ಆ ಟೈಮಲ್ಲಿ ನಾವು ಅದಕ್ಕೆ ಯಾವ ಥರ ತೀರ್ಮಾನ ಕೊಡ್ತಾರೆ ಅಂತ ನಾವು ಕೇಳ್ಕೊಬೇಕು ಅಂತೇಳಿ ಅವ್ರ ಹತ್ರ ಇದ್ದೀವಿ ಈಗ. ಆಮೇಲೆ ಅದಾಗಕ್ಕೂ ಬೆಳಿಗ್ಗೆ ಮತ್ತೊಂದು ಕಂಪ್ಲೇಂಟ್ ಕೊಟ್ಟ ನಂತರ
ನಾವು ಸಂಘಟನೆಗಳನ್ನು ಕರೆಸಿ ಪ್ರತಿಭಟನೆ ನಡೆಸಿದ್ವಿ. ಅವಾಗ ಅವರು ಅದಕ್ಕೂ ಕರೆದ್ರು, ಪ್ರತಿಭಟನೆಗಾರರು ಮತ್ತೆ ಕಾರ್ಮಿಕ ಪರಿಷತ್ತು ಕರ್ನಾಟಕ ಇವರಿಂದ ಕರೆದ್ರು, ಅವರು ಬರಲಿಲ್ಲ. ಯಾರು ಕರೆದ್ರು, SP ಅವ್ರ ಸಹಿತ ಫೋನ್ ಮಾಡಿ ಕರೆದಿದ್ದಾರೆ. ಅವರು ಓನರ್ ಆಗಲಿ ಅಥವಾ ಸರ್ವಿಸ್ ಮ್ಯಾನೇಜರ್ ಆಗಲಿ ಅವ್ರು ಬರೋಕ್ಕೆ ಒಪ್ತಾನೇ ಇಲ್ಲ ಇಲ್ಲಿಗೆ. ಈ ಪ್ರತಿಭಟನೆಗೋಸ್ಕರ ಆಮೇಲೆ ಫೀಲ್ಡ್ ವರ್ಕ್ ಮ್ಯಾನೇಜರ್ ಬಂದರು. ಅವ್ರು ಬಂದ್ಬಿಟ್ಟು ಇಲ್ಲ ನಿಮಗೆ ಏನೋ ಒಂದು ನಾಳೆ ನಾವು ಓನರ್ಸ್ ಕರೆಸಿ ನಿಮಗೊಂದು ಏನೋ ಒಂದು ತೀರ್ಮಾನ ಕೊಡೋಣ ಅಂತೇಳಿ ಹೇಳಿ ಪ್ರತಿಭಟನೆ ಮುಗಿಸಿದ್ದಾರೆ. ನಿಮ್ಮ ಕಂತೆಲ್ಲ ಕಟ್ತಾ ಭಾಳ ಸಮಸ್ಯೆಲಿದ್ದೆ, ಸಿಕ್ಕಾಪಟ್ಟೆ ಕಂತು ಬರುತ್ತೆ. ಒಂದು 6 ತಿಂಗಳಿಗೆ 1 ಲಕ್ಷ ಚಿಲ್ಲರೆ ಕಂತು ಬರುತ್ತೆ. ಅದ್ರಾಗೂ ಈಗ ನಾಳೆ ಎಲ್ಲ ನಾಡಿದ್ದೆ ನನಗೆ ಕಂತು ಮತ್ತೆ ಅದರಲ್ಲಿ ಬೇರೆ ಇವರು 75-80 ಸಾವಿರ ರೂಪಾಯಿ ಹೇಳಿದ್ದಾರೆ. ಇದು ಸರ್ವಿಸು ಈಗೇನು ವೀಲೆಂಡು ಹಬ್ಬು ಎಲ್ಲ ಏನು ಕ್ರ್ಯಾಂಕ್ ಇದೆ ಅದು ಸರಿಪಡಿಸೋದ್ರೆ ಒಂದು 70,000 ಲೆಕ್ಕಾಚಾರ ನಂಗೆ ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ನನ್ನ ಹತ್ರ ಸಹ ಅದನ್ನೂ ಮಾಡ್ಕೊಂಡು ಈಗ ಲೋನು ಕಟ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ. ನನ್ನ ಉದ್ದೇಶಕ್ಕೆ ನಾನು ಇವತ್ತು ನನಗೆ ಗಾಡಿನೂ ಬೇಡ, ಈ ಟ್ಯಾಕ್ಟ್ರಿನೂ ಬೇಡ, ಏನೂ ಬೇಡ, ನನ್ನ ಜೀವನೂ ಬೇಡ ನಾವು ಹಂತಕ್ಕೆ ಬಂದು ಇವತ್ತು ಅದರಲ್ಲಿರೋ ಡೀಸೆಲ್ ಅದಕ್ಕೂ ಸುರುಗಿ ನಾನು ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಬಿಡೋಣ ಅನ್ನೋ ಒಂದು ಹಂತಕ್ಕೆ ಬಂದುಬಿಟ್ಟಿದ್ದೆ. ಸ್ಥಳೀಯ ನಮ್ಮ ರೈತ ಬಾಂಧವರೆಲ್ಲ ಸೇರಿ ನನ್ನ ತಡೆದು ಇದಕ್ಕೆ ಏನಾಗುತ್ತೆ ನೋಡೋಣ, ನಾವು ಪರಿಷತ್ನವರೆಲ್ಲ ಇದ್ದೀವಿ, ಅದಕ್ಕೆ ಏನಾಗುತ್ತೋ ಅದು ಒಂದು ತೀರ್ಮಾನ ತಗೊಳ್ಳೇಬೇಕು. ಇನ್ನು ಮುಂದೆ ಅದಕ್ಕೆ ಯಾವ ಥರ ಸಹಕಾರ ಕೊಡ್ತಾರೋ ಕೊಡಲ್ಲ ಅಲ್ಲಿವರೆಗೂ